ಅನ್ನದಾತ ಸುಖೀಭವ ಕಾರ್ಯಕ್ರಮದ ಸಮಸ್ತ ವೀಕ್ಷಕರಿಗೂ ಈ ವಾರದ ಒಂದು ವಿಶೇಷ ಸಂಚಿಕೆಗೆ ಸ್ವಾಗತ ಸುಸ್ವಾಗತ. Investing in cinemas without cinema knowledge is injurious to you, your family and the audience too. ಅನ್ನದಾತ ಸುಖೀಭವ. ಬೆಂಗಳೂರಿನ ಆ ಒಂದು ಘಟನೆ ಎಂಬ ವೆಬ್ ಸೀರೀಸ್ನ 3 ಜನ ನಟರು ಇವತ್ತು ನಮ್ಮ ಜೊತೆಲಿದ್ದಾರೆ. ಮನೋಹರ್ ಅವರೇ, ರೋಹಿತ್ ಅವರೇ ಹಾಗೂ ಮಂಜುನಾಥ್ ಅವರೇ, ತಮಗೆ ತುಂಬು ಹೃದಯದ ಸ್ವಾಗತ. ನೀವು ಬೆಂಗಳೂರಿನ ಆ ಒಂದು ಘಟನೆ ಅನ್ನೋ ಚಿತ್ರದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದೀರಾ ಅಂತ ನಮಗೆ ಗೊತ್ತಾಯಿತು. ಇದು 2 ಸಂಚಿಕೆಗಳ ಹಿಂದೆನೂ ನಿಮ್ಮ ಡೈರೆಕ್ಟರ್ ಹೇಳಿದರು. ಸೊ ತುಂಬ ಪ್ರಾಮಿನೆಂಟ್ ಆದಂಥ ಪಾತ್ರಗಳು ಅಂತ. ಅದಕ್ಕಿಂತ ಮುಂಚೆ ನಿಮ್ಮ ಒಂದು ಪರಿಚಯ ನಮ್ಮ ಪ್ರೇಕ್ಷಕರಿಗೆ ಮಾಡ್ಕೋಬೋದಾ? ಖಂಡಿತವಾಗ್ಲೂ ಸರ್. ನನ್ನ ಹೆಸರು ಮನೋಹರ್ ಅಂತ, ಮೂಲದ ಚಿಕ್ಕಬಳ್ಳಾಪುರದವನು. ನಾನು ಮೈಸೂರಿನ ನಟನ ರಂಗಶಾಲೆಯಲ್ಲಿ ಥಿಯೇಟರ್ ಮಾಡಿದ್ದೀನಿ. ಡಿಪ್ಲೊಮೊ ಇನ್ ಥಿಯೇಟರ್ 1 ವರ್ಷ ಮಾಡಿ, ಮತ್ತೆ 1 ವರ್ಷ ಅಲ್ಲೇ ತಿರುಗಾಟ ಮಾಡಿ, ಇವಾಗ ಒಂದು ಫಿಲಿಮ್ ಮತ್ತು ಒಂದು ವೆಬ್ ಸೀರೀಸ್ ಮಾಡಿದ್ದೀನಿ. ಗುರುದತ್ ಅವ್ರಿಗೆ ನಮ್ಮ ಪರಿಚಯ ಆಗಿದ್ದೇ ಒಂದು ಫಿಲಿಮ್ ಇವೆಂಟಲ್ಲಿ. ಸೊ ಆ ಫಿಲಿಮ್ ಇವೆಂಟಲ್ಲಿ ಅವ್ರು ನೋಡಿ, ಇದು ಬರೆಯೋ ಟೈಮಲ್ಲೇ ನನಗೆ ಅವ್ರಿಗೆ ಕಾಲ್ ಮಾಡಿದರು. ನನಗೆ ಅದೇನೋ ಬರಿಬೇಕಾದ್ರೆ ನಿಮಗೆ ಈ ಕ್ಯಾರೆಕ್ಟರ್ ಶೂಟ್ ಆಗುತ್ತೆ ಅಂತೇಳಿ ಒಂದು ಕಾಲ್ ಮಾಡಿದ್ದು. ಅದೊಂಥರ ಸ್ಪೆಷಲ್ ಕ್ಯಾರೆಕ್ಟರ್ ನನಗೆ. ಇದರಲ್ಲಿ ಚಾಲಕ ಅನ್ನೋ ಒಂದು ಕ್ಯಾರೆಕ್ಟರ್ ಮಾಡ್ತಾ ಇರೋದು. ಸೊ ನನಗೆ ತುಂಬ ಖುಷಿ ಇದೆ ಸರ್. ರೋಹಿತ್ ಅವರೇ? ನಾನು ರೋಹಿತ್ ನಾಯಕ್ ಅಂತ, ಬೇಸಿಕಲಿ ಕಾರ್ಕಳದಿಂದ ಬಂದಿರೋದು. ನಾನು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ ಆ್ಯಕ್ಚುಲಿ. ಸೊ ನಾನು ಸಿನಿಮಾ ಬ್ಯಾಕ್ಗ್ರೌಂಡ್ ಅಂದರೆ ಜೂನಿಯರ್ ಆರ್ಟಿಸ್ಟಾಗಿ ಮಾಡಿದ್ದೀನಿ. ಯುವ, ಬ್ಯಾಚುಲರ್ ಪಾರ್ಟಿ ಮತ್ತು ಗಾಳಿಪಟ 2 ಸಿನಿಮಾದಲ್ಲಿ ಕೂಡ ಫಸ್ಟ್ ಟೈಮ್ ನಾನು ಈ ಒಂದು ವೆಬ್ ಸೀರೀಸಲ್ಲಿ ವಿತ್ ಪ್ರಾಪರ್ ಡೈಲಾಗ್ಸ್ ಎಲ್ಲ ಮಾಡಿರೋದು. ಗುರು ಅವರ ಲಾಸ್ಟ್ ಶಾರ್ಟ್ ಫಿಲಮ್ ಶಾಂತಿ ಅಂತ ಅದರೊಂದು ಚಿಕ್ಕ ಕ್ಯಾರೆಕ್ಟರ್ ಮಾಡಿದ್ದೆ, ಪೇದೆ ಅಂತ. ನನ್ನ ಫ್ರೆಂಡು ಗಗನ್ ಅಂತ ಒಬ್ಬರು ಅಸಿಸ್ಟೆಂಟಾಗಿ ಮಾಡಿದ್ರು, ಅವ್ರು ರೆಕಮೆಂಡ್ ಮಾಡಿದರು. ಸೊ ಆಗ ಗುರು ಅವ್ರು ನೋಡಿ, ಈ ನಿಮಗೊಂದು ಆಗಲೇ ಹೇಳಿದರು, ನಿಮ್ಮ ಹೈಟಿಗೊಂದು ತಕ್ಕಂಗೆ ಪಾತ್ರ ಕೊಡ್ತೀನಿ ನಾನು ನೆಕ್ಸ್ಟ್ ನಿಮ್ಮ ಪ್ರಾಜೆಕ್ಟಲ್ಲಿ ಅಂತ ಹೇಳ್ಬಿಟ್ಟು ಈ ಒಂದು ವೆಬ್ ಸೀರೀಸಲ್ಲಿ ನನಗೊಂದು ಜಿತಿನ್ ಪೆಳೆ ಅಂತ ನೆಗೆಟಿವ್ ರೋಲ್ ಕೊಟ್ಟಿದ್ದಾರೆ. ಮಂಜುನಾಥ್ ಅವರೇ? ಸರ್, ಮೊದಲಾಗಿ ನಮಸ್ತೆ ಆ್ಯಂಡ್ ಥ್ಯಾಂಕ್ಸ್ ಫಾರ್ ಇನ್ವೈಟಿಂಗ್ ಅನ್ನದಾತ ಸುಖೀಭವ ಈ ಒಂದು ಚಾನಲ್ಗೆ. ನನ್ನ ಹೆಸರು ಮಂಜುನಾಥ್ ಶ್ರೀನಿವಾಸ್ ಅಂತ ಹೇಳಿ, ಮೂಲತಃ ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕು. ಇಷ್ಟು ದಿನಗಳ ಕಾಲ ನಾನು ಮೀಡಿಯಾದಲ್ಲಿ ಈಗಲೂ ಕೂಡ ಕೆಲಸ ಮಾಡ್ತಾ ಇದ್ದೀನಿ. ಸೊ ಶಾಂತಿಯಲ್ಲಿ ಒಂದು ಸೋಲ್ಜರ್ ಕ್ಯಾರೆಕ್ಟರ್ನ ಮಾಡಿದ್ದೆ. ಬುರದಂತವರೇ ನನ್ನ ಆ್ಯಂಕರಿಂಗ್ ವಿಡಿಯೋಸ್ ನೋಡಿಬಿಟ್ಟು ನನಗೆ ಸೋಷಿಯಲ್ ಮೀಡಿಯಾದಿಂದ ಪಿಂಗ್ ಮಾಡಿ ಸೆಲೆಕ್ಟ್ ಮಾಡಿದ್ರು. ಅದಾದ ನಂತರ ಇದರಲ್ಲಿ SI ಕ್ಯಾರೆಕ್ಟರ್ನ ಮಾಡ್ತಾ ಇದ್ದೆ. ಆ್ಯಸ್ ಯಂಗ್ಸ್ಟರ್ಸ್ ಎಷ್ಟು ಸುಲಭ ಇದೆ ಒಂದು ಚಿತ್ರರಂಗದೊಳಗೆ ಎಂಟ್ರಿ ಕೊಡೋದು ಅನ್ನೋದನ್ನ? ಯಾಕೆಂದರೆ ನಮ್ಮ ಪ್ರೇಕ್ಷಕರು ಎಷ್ಟೋ ಜನ ಎಂಟ್ರಿ ಕೊಡೋಕ್ಕೋಸ್ಕರ ಕಾಯ್ತಾ ಇರ್ತಾರೆ. ಸೊ ನಿಮ್ಮ ಪ್ಲಸ್ ನಿಮ್ಮ ಮೈನಸ್ ಅಂದರೆ ನೀವು ಎಷ್ಟು ಕಷ್ಟಪಟ್ಟಿದ್ದೀರಾ ಅನ್ನೋದು ಅವ್ರಿಗೊಂದು ಪಾಠ ಆಗಲಿ, ಎಷ್ಟು ನೀವು ಪಾತ್ರಗಳು ಮಾಡಿದ್ದೀರಾ ಅದು ಒಂದು ಇನ್ಸ್ಪಿರೇಷನ್ ಆಗಲಿ ಅಂತ ಈ ಕ್ವಶನ್ ಕೇಳ್ತಾ ಇದ್ದೀನಿ. ತುಂಬ ಒಳ್ಳೆ ಪ್ರಶ್ನೆ ಇದೆ ಆ್ಯಕ್ಚುಲಿ. ಯಾರ್ಯಾರು ಇಂಡಸ್ಟ್ರಿಗೆ ಬರಬೇಕು ಅಂತ ನಾನು 2018ರಿಂದ ಟ್ರೈ ಮಾಡ್ತಾ ಇರೋದು. 2018ರಿಂದ 2020ವರೆಗೂ ಆಫ್ಟರ್ ಕೊರೋನಾ ತನಕನೂ ಆಡಿಷನ್ಸ್ ತುಂಬ ಕೊಟ್ಟಿದ್ದೀನಿ. ತುಂಬ ಆಡಿಷನ್ ಸೆಲೆಕ್ಟ್ ಆಗಿದ್ದೀನಿ. ಲಾಸ್ಟಲ್ಲಿ ಆ್ಯಕ್ಟಿಂಗ್ ಬೇಕು, ಇಲ್ಲ ದುಡ್ಡು ಕೊಡು, ಅದು ಕಾಮನ್. ನಾನು ಹೋಗಲಿ ಇನ್ನೂ ಸ್ವಲ್ಪ ಆ್ಯಕ್ಟಿಂಗ್ ಬೆಸ್ಟ್ ಆಗೋಣ ಅಂತ 2022ರಲ್ಲಿ ನಾನು ನಟನ ಸೇರಿದೆ. ಅಲ್ಲಿ ಥಿಯೇಟರ್ ಕಲಿತು, ಅಲ್ಲೇ ಆ್ಯಕ್ಟಿಂಗ್ ಕಲಿತು. ಇವಾಗ ನಮಗೆ ಬ್ಯಾಕ್ಗ್ರೌಂಡ್ ಇಲ್ಲ, ಆಮೇಲೆ ಫೈನಾನ್ಷಿಯಲಿ ಇಲ್ಲ. ಆವಾಗ ನಾವು ಆ್ಯಕ್ಟಿಂಗ್ ಕಡೆ ಸ್ಟ್ರಾಂಗ್ ಆಗಬೇಕು. ಸೊ ನಾನು ಅದ್ರ ಕಡೆ ಸ್ಟ್ರಾಂಗ್ ಮಾಡ್ಕೊಂಡು ಹೋಗಿದೆ. ಸೊ ಅದಾದಮೇಲೆ ಒಂದೊಂದೇ ಕ್ಯಾರೆಕ್ಟರ್ ಇದು ಮಾಡಿಕೊಂಡು, ಬಟ್ ಸುಲಭ ಅಂತೂ ಸಿಗೋಲ್ಲ ಸರ್. ಅದೆಲ್ಲ ಕಲ್ತ್ರೂ ಈಗೂ ಯಾವುದೇ ಆಡಿಷನ್ ಬರಲಿ, ಅದು ಜೆನ್ಯೂನ್ ಇರಲಿ ಫೇಕ್ ಇರಲಿ, ಅಟೆಂಡ್ ಮಾಡೋದು ನನ್ನ ಕರ್ತವ್ಯ. ಸೊ ನಾನು ನಿರಂತರವಾಗಿ ಅಟೆಂಡ್ ಮಾಡ್ತಾನೆ ಇರ್ತೀನಿ ಸರ್. ಒಂದು 50ರಿಂದ 100 ಆಡಿಷನ್ಗಳಂತೂ ಕೊಡ್ತಾನೆ ಇರ್ತೀನಿ. ಯಂಗ್ಸ್ಟರ್ಸ್ಗಂತೂ ತುಂಬ ಕಷ್ಟ ಇದೆ ಇವಾಗಿನ ಇಂಡಸ್ಟ್ರಿಯಲ್ಲಿ. ಯಾಕಂದರೆ ನನ್ನದೇ ಸ್ವಂತ ಎಕ್ಸ್ಪೀರಿಯೆನ್ಸ್ ಹೇಳಬೇಕು ಅಂದರೆ, ನಾನು ತುಂಬ ಅಲ್ಲಾಡಿದ್ದೀನಿ. ಅವಾಗ ಒಂದು ಆಡಿಷನ್ಸ್ ಕೊಡೋಕ್ಕಾದ್ರು ಏನಾದ್ರು ಒಂದು ಒಳ್ಳೆ ಪಾತ್ರ ಸಿಗುತ್ತೆ ಅಂತ ಭಾರಿ ಟ್ರೈ ಮಾಡ್ತಿದ್ದೆ. ಬಟ್ ಏನಾದರೂ ಫೈನಲಿ ಜೂನಿಯರ್ ಆರ್ಟಿಸ್ಟ್ ಆಗಿಬಿಟ್ಟೆ. ಸಿನಿಮಾಗಳಲ್ಲಿ ಹಿಂಗಡೆಯಿಂದ ಪಾಸಿಂಗ್ ರೋಲ್ ಈ ಥರದೇ ಸಿಗ್ತಾಯಿತ್ತು. ಆ್ಯಂಡ್ ಅದೇ ಯಾವುದೇ ಒಂದು ಆಪರ್ಚುನಿಟಿ ಸಿಕ್ಕಿದ್ರೂ ಅದನ್ನು ಗ್ರ್ಯಾಬ್ ಮಾಡ್ಕೊಳ್ಬೇಕು. ಈಗ ನಾನು ಲಾಸ್ಟ್ ಟೈಮ್ ನೀವು ಶಾರ್ಟ್ ಫಿಲಮಲ್ಲಿ ಚಿಕ್ಕ ಪೇದೆ ಪಾತ್ರ ಅಂತೆಲ್ಲರೂ ಬಿಟ್ಬಿಟ್ಟಿದ್ದೆ. ನಂಗೆ ಇವತ್ತೊಂದು ಈ ಥರ ರೋಲ್ ಸಿಗ್ತಿರಲಿಲ್ಲ ಅನ್ಸುತ್ತೆ. ಆ್ಯಂಡ್ ನಾನು ಆ ಜೂನಿಯರ್ ಆರ್ಟಿಸ್ಟಾಗಿ ಮಾಡಿದ್ರು ಅಲ್ಲಿ ಬೆಳೆಯೋ ಕಾಂಟ್ಯಾಕ್ಟ್ಸ್ ಯಾವತ್ತೂ ದಿವಸ ನನಗೆ ಹೆಲ್ಪ್ ಆಗುತ್ತೆ. ಸೊ ಅದೇ ಅದು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನೇ ಒಂದು ಆಪರ್ಚುನಿಟಿ ಸಿಕ್ಕಿದ್ರೂ ಬಿಡಬಾರ್ದು, ಎಲ್ಲದೂ ಗ್ರ್ಯಾಬ್ ಮಾಡಬೇಕು ಇವಾಗಿನ ಸಿಚುವೇಷನಲ್ಲಿ. ಮಂಜುನಾಥ್ ಅವರೇ, ನೀವು ಆ್ಯಕ್ಚುಲಾಗಿ ಮೀಡಿಯಲ್ಲಿ ಇದ್ದೀರಾ. ಸೊ ಆಲ್ಮೋಸ್ಟ್ ಚಿತ್ರರಂಗದ ಬಗ್ಗೆ, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಬಗ್ಗೆ ಎಲ್ಲ ಗೊತ್ತಿದೆ. ಸೊ ನಿಮ್ಮ ಮಾತು ಕೂಡ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟು ಸುಲಭ ಇದೆ, ಎಷ್ಟು ಕಷ್ಟ ಇದೆ? ನನ್ನ ಪ್ರಾಸ್ಪೆಕ್ಟಿವ್ ಕಡೆಯಿಂದ ಹೇಳೋದಾಗುತ್ತೆ, ತುಂಬ ಈಸಿ ಇದೆ ಸರ್. ಬಿಕಾಸ್ ಯಾಕೆ ಅಂದರೆ ಸೋಷಿಯಲ್ ಮೀಡಿಯಾ ಈಗ ಎಲ್ರಿಗೂ ಕೂಡ ಕೈಗೆಟುತ್ತೆ. ಸೊ ಹಾರ್ಡ್ ವರ್ಕ್ ಇತ್ತು, ಸೋಷಿಯಲ್ ಮೀಡಿಯಾನ ಪ್ರಾಪರಾಗಿ ಯೂಸ್ ಮಾಡ್ಕೊಳ್ಳೋಂಥವ್ರಿಗೆ
ಇದು ಒಳ್ಳೆ ಈ ದಾರಿ ಅಂತಲೇ ಹೇಳ್ಬೋದು. ಬಿಕಾಸ್ ಯಾಕಂತಂದ್ರೆ ಮೊದಲಾದ್ರೇ ಪ್ರತಿಯೊಂದು ಆಫೀಸ್ಗೆ ಹೋಗ್ಬೇಕಿತ್ತು, ಫೋಟೋಸ್ ತೊಗೋಬೇಕಿತ್ತು, ಪ್ರೊಫೈಲ್ ತೊಗೊಂಡು ಹೋಗ್ಬಿಟ್ಟು ತಿರುಗಾಡಬೇಕಿತ್ತು, ಡೈರೆಕ್ಟ್ರು ಮತ್ತು ಪ್ರೊಡ್ಯೂಸರ್ ಕಾಲಿಡಿಬೇಕಿತ್ತು. ಬಟ್ ಈಗ ಹಂಗಲ್ಲ. ಸೋಷಿಯಲ್ ಮೀಡಿಯಾ, ಇನ್ಸ್ಟಾಗ್ರಾಮ್ ಅನ್ನುವಂಥದ್ದನ್ನು ಅವರು ಕಲ್ತಿರೋವಂಥದ್ದನ್ನು ಒಂದು ಡೈಲಾಗ್ ಡೆಲಿವರಿ ಮಾಡಿಬಿಟ್ಟು ಎಕ್ಸ್ಪ್ರೆಷನ್ಸ್ ಕೊಡುವಂಥದ್ದಾಗಿರ್ಬೋದು. ಎಡಿಟಿಂಗು ಕೂಡ ಕಲ್ತ್ಕೊಂಡಾಗ ಏನಾದರೂ ಮಲ್ಟಿ ಟಾಸ್ಕಿಂಗ್ ಅಂತ ಮಾಡಿದಾಗ ಆಪ್ಷನ್ಸ್ ಅನ್ನೋದು ಜಾಸ್ತಿ ಇದೆ ಈಗ. ಸೊ ಅವರೇ ನಮ್ಮ ಒಂದು ಪ್ರೊಫೈಲ್ನ ನೋಡ್ಬಿಟ್ಟು ಎಷ್ಟೋ ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದು ಕೂಡ ಉಂಟು. ಸೊ ಹಾಗಾಗಿ ಈಗ ತುಂಬ ಈಸಿ ಇದೆ ಅಂತಲೇ ಹೇಳ್ಬೋದು. ಬಟ್ ಏನಂತಂದರೆ ಕೆಲವೊಂದು ಡೈರೆಕ್ಟರ್ಸ್ಗೆ ರೀಚ್ ಆಗುವಂಥದ್ದು ಇದೆಯಲ್ಲ, ಅದು ಮೈನ್ ಇಂಪಾರ್ಟೆಂಟ್ ಅಂತ ನನ್ನ ಒಂದು ಒಪಿನಿಯನ್. ಈಗ ನಾನು ಕೇಳ್ತಾ ಇರೋಂಥ ಪ್ರಶ್ನೆ ಏನು ಅಂದರೆ, ಡೈರೆಕ್ಟಾಗಿ ನಿಮ್ಮ ವೆಬ್ ಸೀರೀಸ್ಗೆ ಬಂದ್ಬಿಡೋಣ. ಬೆಂಗಳೂರಿನ ಆ ಒಂದು ಘಟನೆ, ಈ ಚಿತ್ರದ ಒಂದು ತಂಡ ಏನಿದೆ, ಟೆಕ್ನಿಕಲ್ ಟೀಮ್ ಆಗಿರ್ಬೋದು, ಪ್ರೊಡಕ್ಷನ್ ಟೀಮ್ ಆಗಿರ್ಬೋದು, ಇದರ ಜೊತೆಗೆ ನಿಮ್ಮ ಅನುಭವ ಹೇಗಿತ್ತು? ಫಸ್ಟ್ ಡೇನೇ ಗುರುದತ್ ಅವ್ರು ನಂಗೆ ಹೇಳಿದ್ದು ಪೊಲೀಸ್ ಸ್ಟೇಷನ್ ಸೀನ್ ಇರುತ್ತೆ ಅಂತ. ಅದರಲ್ಲಿ ನಂದೊಂದು ಸೀನ್ 26 ಅವರ್ ಶೂಟ್. ಅದು ಒಂದು ಗೊತ್ತಿಲ್ದಿರೋ ಆಗಿದ್ದು 26 hours. ಆಮೇಲೆ ನನಗೆ ಸ್ಪೆಷಲ್ ಮೇಕಪ್ ಇತ್ತು, ಕ್ಯಾರೆಕ್ಟರ್ ಮೇಕಪ್. ಅಂದರೆ ಏಟಾಗಿರೋದು, ರಕ್ತ ಸುರಿದಿರೋದು. ನಾನು ಜಾಸ್ತಿ ಮಾತು ಅಲ್ಲಾಡ್ಸೋಕ್ಕಾಗಲ್ಲ. 26 hours ನಾನು ಹಂಗೆ ಇರಬೇಕಿತ್ತು. ಊಟ ತಿಂದ್ರೂ ಸ್ವಲ್ಪನೇ ಬಾಯಿ ಓಪನ್ ಮಾಡೋಕ್ಕಾಗ್ತಿತ್ತು. ಆ್ಯಂಡ್ ಅದು ನನಗೆ ಕುಕ್ಕರೆ ಕಾಲಲ್ಲಿ ಕುತ್ಕೊಂಡೇ ಡೈಲಾಗ್ ಇರೋದು. ಕಂಪ್ಲೀಟ್ 26 hours ಅದೇನೈತಲ್ಲ, ಅದನ್ನು ಕಂಪ್ಲೀಟ್ ಕುತ್ಕೊಂಡು ಅದೇ ಇದರಲ್ಲೇ ಡೈಲಾಗ್ ಹೇಳಿರೋದು. ಅದೊಂಥರ ಕಷ್ಟನೂ ಆಯಿತು, ಒಂದು ಕ್ಯಾರೆಕ್ಟ್ರಿಗೆ ನಂಗೆ ಅದು ಬೇಕಿತ್ತು ಅಂತಲೂ ಅನ್ನಿಸ್ತು. ನಾನು ಫಸ್ಟ್ ಆಫ್ ಆಲ್ ಗುರುವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಅವ್ರಿಗೆ ಬೇರೆ ಯಾವ್ದಾದ್ರು ಒಂದು ಆರ್ಟಿಸ್ಟ್ನ ಹಾಕೋಬೋದಿತ್ತು ಬೆಂಗಳೂರಿಂದ. ಸೊ ಬೇಸಿಕಲಿ ನಾನು ಕಾರ್ಕಳ, ನೀವು ಕಾರ್ಕಳಿಂದ ನಮಗೆ ಓವರ್ ನೈಟ್ ಜರ್ನಿ ಮಾಡ್ಕೊಂಡೇ ಬರಬೇಕು. ಸೊ ನಾನು ಇರೋದೇ ಅಲ್ಲಿ. ನಾ ಈ ಫುಲ್ ವೆಬ್ ಸೀರೀಸು ಪ್ರತಿಯೊಂದು ದಿನವೂ ಬೆಳಗ್ಗೆ ಬರ್ತಿದ್ದೆ, ಮುಗಿಸ್ತಿದ್ದೆ, ಸಂಜೆ ತಿರ್ಗಾ ಕಾರ್ಕಳಕ್ಕೆ ಹೋಗ್ತಿದ್ದೆ. ಹೀಗೆ ಮಾಡಲಿದ್ದು ಕಂಪ್ಲೀಟಾಗಿ. ಅದನ್ನು ಅವ್ರು ಸಹಿಸ್ಕೊಂಡು ನನ್ನ ಹಾಕ್ಕೊಂಡು ನನಗೊಂದು ಅವಕಾಶ ಕೊಟ್ಟಿರೋದು ಲೈಕ್ ಹ್ಯಾಟ್ಸ್ ಆಫ್ ಅವರಿಗೆ. ತುಂಬ ಥ್ಯಾಂಕ್ಸ್. ಆ್ಯಂಡ್ ಆಲ್ ದ ಮೆಂಬರ್ಸ್, ಯಾರು ಆರ್ಟಿಸ್ಟ್ ಇದ್ದರು, ಟೆಕ್ನಿಷಿಯನ್ಸ್ ಇದ್ದರು, ಫುಲ್ ಕೋಆಪರೇಟಿವ್, ಫುಲ್ ಫ್ರೆಂಡ್ಲಿ. ನಾನಂತೂ ಸಖತ್ ಮಜಾ ಮಾಡಿದೆ ಆ್ಯಕ್ಚುಲಿ ಈ ವೆಬ್ ಸೀರೀಸು. ನನಗೆ ಸ್ವಲ್ಪ ಕಷ್ಟನೇ ಆಯಿತು ಅನಿಸ್ತದೆ. ಬಿಕಾಸ್ ಯಾಕೆ ಅಂತಂದರೆ ಕಷ್ಟ ಅಂತ ಏನಕ್ಕೆ ಅನ್ನಿಸ್ತು ಅಂತಂದರೆ, ಮೀಡಿಯಾ ಅಂತಂದರೆ ನಿಮಗೆ ಗೊತ್ತಿದೆ, ಈ ಕಡೆ ಟೈಮಿಂಗ್ಸ್ ಅದು ಇಂಪಾರ್ಟೆಂಟ್. ಈ ಕಡೆ ಶೂಟಿಂಗ್ ಅಂದಾಗಲೂ ನಿಮ್ಗೆ ಗೊತ್ತಿರುತ್ತೆ ಈ ಟೈಮಿಂಗ್ಸ್ ಈ ಕಡೆ ಇಂಪಾರ್ಟೆಂಟ್ ಅಂದಾಗ. ಸೊ ಆ ಒಂದು ಟೈಮಲ್ಲಿ ಎರಡೂ ಬ್ಯಾಲೆನ್ಸ್ ಮಾಡುವಂಥದ್ದು ಇದೆಯಲ್ಲ, ಏನೋ ಡೆವಲಪ್ಮೆಂಟ್ ಆಯಿತು, ಅದು ಕೂಡ ತುಂಬ ಇಂಪಾರ್ಟೆಂಟ್. ಆ ಕಡೆ ಚಾನಲ್ ಕಡೆಯಿಂದ ನಾನೇ ಹೋಗ್ಬೇಕಿತ್ತು, ಅದು ಸ್ವಲ್ಪ ಇದಾಗ್ತು. ಬಟ್ ಯಾಕಂದರೆ ಇವರು ಮತ್ತು ಟೈಮಿಂಗ್ಸ್ ಆಗಿರ್ಬೋದು, ಬೆಳಗ್ಗೆ ಅಥವಾ ಸಂಜೆ ಈ ಥರ ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ರಿಂದ ನನಗೆ ಸ್ವಲ್ಪ ಮ್ಯಾನೇಜಬಲ್. ಬಿಕಾಸ್ ನಾನು ಚಾನಲಲ್ಲಿ ಹೇಳಿದ್ದಿಲ್ಲ ಕಂಪ್ಲೀಟ್ ಆಗೋ ತನಕ. ಬಿಕಾಸ್ ಯಾಕಂದ್ರೆ ಈಗ ನಿಮಗೆ ಗೊತ್ತಿರುತ್ತೆ, ಇಂಥ ದೊಡ್ಡ ಬಜೆಟ್ ಹಾಕ್ಕೊಂಡು ಬರೋ ಪ್ರೊಡಕ್ಷನ್ ಹೌಸೇನೆ ಕಂಪ್ಲೀಟ್ ಆಗೋ ತನಕನೂ ಕೂಡ ಕೆಲವೊಂದ್ಸಲ ರಿವೀಲ್ ಮಾಡಲ್ಲ, ಕೆಲವೊಂದ್ಸಲ ಅನೌನ್ಸ್ಮೆಂಟ್ ಮಾಡಿಬಿಡ್ತಾರೆ, ಮತ್ತೆ ಕ್ಯಾರಿ ಮಾಡಲ್ಲ. ಸೊ ಹಾಗಾಗಿ ನನಗೆ ಹೇಳ್ಕೊಳೋದು ಬೇಡ, ಎಂಡ್ ಆಫ್ ದ ಡೇ ರಿಸಲ್ಟ್ ತೋರಿಸೋಣ ಅನ್ನೋಂಥ ನಿಟ್ಟಿನಲ್ಲಿದ್ದೆ. ಸೊ ಅಲ್ಲಿ ತನಕ ಕಂಪ್ಲೀಟ್ ಆಗೋ ತನಕನೂ ಕೂಡ ನನ್ನ ಚಾನಲಲ್ಲೂ ಆಗಿರ್ಬೋದು ಎಲ್ಲೂ ಕೂಡ ಹಾಕಿರಲಿಲ್ಲ. ಯಾವಾಗ ಇವು ಓಕೆ ನೀವು ಅನೌನ್ಸ್ ಮಾಡಿ ಅಂತ ಹೇಳಿದಾಗ ನನ್ನದು ಫೋಟೋಸ್ ಸೋಷಿಯಲ್ ಮೀಡಿಯಾದಾಗ ಹಾಕ್ತೆ. ಬಟ್ ಡೆವಲಪ್ಮೆಂಟ್ಸ್ ಆಗಿರೋದು ಸ್ವಲ್ಪ ನನ್ನ ಟೈಮಿಂಗ್ಸ್ ಆ ಕಡೆ ಈ ಕಡೆ ಇದಾಯಿತು. ಬಟ್ ಅದು ಬಿಟ್ಟರೆ ಏನು ತೊಂದರೆ ಆಗಿಲ್ಲ. ಬೆಂಗಳೂರಿನ ಆ ಒಂದು ಘಟನೆ, ಈ ಒಂದು ವೆಬ್ ಸೀರೀಸ್ನ ನಿಮ್ಮ ಪ್ರಕಾರ ಜನ ಯಾಕೆ ನೋಡಬೇಕು? ನಿಮ್ಮ ತಂಡದವರೆಲ್ಲ ಇದಕ್ಕೆ ಉತ್ತರ ಹೇಳಿದ್ದಾರೆ, ಆದರೆ ನಿಮ್ಮ ಪರ್ಸ್ಪೆಕ್ಟಿವಲ್ಲಿ ಯಾಕೆ ನೋಡಬೇಕು ಅಂತಂದರೆ ಮೈನ್ ಥಿಂಗ್ ಇದು ಸಮಾಜದಲ್ಲಿ ನಡೆಯುವಂಥ, ಅಂದರೆ ನೋಡಿದವ್ರೆಲ್ರಿಗೂ ನಂದೊಂದು ಕ್ಯಾರೆಕ್ಟರ್ ಐತಲ್ಲ ಇದರಲ್ಲಿ ಅಂತ ಇನ್ವಾಲ್ವ್ ಆಗುತ್ತೆ. ಲೈಕ್ ಪ್ರತಿಯೊಂದು ಕ್ಯಾರೆಕ್ಟರ್ಗಳಿಗೂ ಮೀನಿಂಗ್ ಇದೆ. ಸುಮ್ಮನೆ ಹಾಕಬೇಕು ಅಂತ ನಮ್ಮ ಡೈರೆಕ್ಟ್ರ್ ಯಾವ ಕ್ಯಾರೆಕ್ಟ್ರು ಹಾಕಿಲ್ಲ. ನಂದು ಫಾರ್ ಎಕ್ಸಾಂಪಲ್ ಮತ್ತು ಚಾಲಕ, ಒಂದು ಏನು ಗೊತ್ತಿಲ್ಲದಿರೋ ಮುಗ್ಧ, ಇದು ಇದನ್ನು ಹೆಂಗೆ ಆಗುತ್ತೆ ಸಮಾಜದಲ್ಲಿ ಅಂತ ರಿಯಲಾಗಿ ತೋರ್ಸೋಕ್ಕೆ ಇದು ಮಾಡಿದ್ದಾರೆ. ಸೊ ಎಲ್ರಿಗೂ ಕನೆಕ್ಟ್ ಆಗುತ್ತೆ. ಸೊ ಈಸಿಲಿ ಚಿಕ್ಕವರಿಂದ ದೊಡ್ಡವ್ರವರೆಗೂ ಬಂದು ಸಿನಿಮಾನ ನೋಡಿ ಎಂಜಾಯ್ ಮಾಡ್ಬೋದು. ಅಂತೂ ನಿಮಗೆ ಥಿಯೇಟ್ರಿಗೆ ಹಾಕಿರೋಂಥ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ ಬಂದು ನೋಡೋದು. ಅಂದರೆ ಯೂಟ್ಯೂಬ್ ಬಂದು ಇದು ಮಾಡಲಿ ಅಂತ. ಯಾಕಂದರೆ ಮೊಬೈಲ್ ಬಂದು ಇವತ್ತಿನ ದಿನ ಯೂಟ್ಯೂಬಿಗೆ ಬರೋದು ಕಷ್ಟ ಆಗ್ಬಿಟ್ಟಿದೆ. ಇನ್ಸ್ಟಾಗ್ರಾಮು ಅದು ಇದು ಅಲ್ಲೆಲ್ಲ ಆಪ್ಷನ್ಸ್ ಬಂದು, ಕರೆಕ್ಟಾಗಿ ಹೇಳಿದ್ರಿ ನೀವು. ಬಂದು ಅಂದರೆ ಯೂಟ್ಯೂಬ್ ಬಂದು ಆ ಚಾನಲ್ನ ಓಪನ್ ಮಾಡಿ, ಯಾವ ಚಾನಲಲ್ಲಿ ಬರ್ತಾ ಇದೆ ಅಂತ? ನಮ್ಮ ಕನ್ನಡ ಫಿಲಿಮ್ಸ್ ಯೂಟ್ಯೂಬ್ ಚಾನಲಲ್ಲಿ ಬರ್ತಾ ಇದೆ. ಓಕೆ. ಬೆಂಗಳೂರಿನ ಒಂದು ಘಟನೆ ವೆಬ್ ಸೀರೀಸ್ ಏನಿದೆ, ಒಂದು ಒಳ್ಳೆ ಸಂದೇಶ ಕೊಡ್ತಿದೆ ಈ ಸಮಾಜಕ್ಕೆ. ಯಾವ ಥರ ಒಬ್ಬರು ಏನಾರೊಂದು ತಪ್ಪಾದರೆ ಯಾವ ಥರ ಅದನ್ನು ಸಾಲ್ವ್ ಮಾಡ್ಬೋದು. ಇವ್ರು ಮೇಯ್ನ್ ಟ್ರೈಲರಲ್ಲಿ ತೋರಿಸಿದ್ದಾರೆ, ಕೆಲವು ಕೇಸ್ಗಳಿಗೆಲ್ಲ ಕಾಮನ್ ಸೆನ್ಸಿಂದನೇ ಸೊಲ್ಯೂಷನ್ ಹುಡುಕ್ಬೋದು ಅಂತ. ಸೊ ಆ ಟೈಪೇ ಮಾಡಿ ತೋರಿಸಿದ್ದಾರೆ. ಆ್ಯಂಡ್ ಇದು ಹೊಸ ಪ್ರಯತ್ನ, ಇದು ವೆಬ್ ಸೀರೀಸ್ ಟೈಪ್ ಮಾಡಿಬಿಟ್ಟು ಪರ್ಫೆಕ್ಟ್ ಆಗಿದೆ. ಎಲ್ಲ ಎಡಿಟಿಂಗ್ ವೈಸ್, ಸೌಂಡ್ ವೈಸ್ ಎಲ್ಲ ಸಕ್ಕತ್ತಾಗಿದೆ. ಖಂಡಿತ ಎಂಜಾಯ್ ಮಾಡ್ತಾರೆ. ಅದಕ್ಕೋಸ್ಕರ ಈ ಸಿನಿಮಾ ಅಂದರೆ ವೆಬ್ ಸೀರೀಸ್ನ ಎಲ್ಲರೂ ನೋಡಲೇಬೇಕು. ಸರ್, ಈಗ ಎಲ್ಲ ಹೆಣ್ಮಕ್ಳು ಕೂಡ ಫ್ರೀಡಮ್ ಆಗ್ತಾ ಇತ್ತು. ಸೊ ಮಿಡಲ್ ಕ್ಲಾಸ್ ಪೀಪಲಲ್ಲೂ ಕೂಡ ಒಂದು ಜವಾಬ್ದಾರಿಯನ್ನು ಹೋಗ್ತಿರುವಂಥ ಹೆಣ್ಮಕ್ಳು ತಂದೆ ತಾಯಿನ ನೋಡ್ಕೋಬೇಕು ಅನ್ನೋಂಥ ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡಿರುವಂಥ ಹೆಣ್ಮಕ್ಳು ಏನೋ ಒಂದು ಕನಸನ್ನು ಸಾಧನೆ ಮಾಡ್ಕೊಳ್ಳೋದಕ್ಕೆ, ಮನಸ್ಸು ಮಾಡ್ಕೊಳ್ಳೋದಕ್ಕೆ ಹೊರಟಿರ್ತಾರೆ. ಸಡನ್ನಾಗಿ ಏನಾದರೂ ಒಂದು ಇನ್ಸಿಡೆಂಟ್ ಆದ ಆ ಫ್ಯಾಮಿಲಿ ಸಿಚುವೇಶನ್ ಏನಾಗುತ್ತೆ ಅಂಥ ಒಂದು ಸಂದರ್ಭವನ್ನು ನಾವು ತೋರಿಸ್ತಾ ಇದ್ದೀವಿ. ಸೊ ಅದನ್ನು ನಾವು ಒಂದು ಮೆಸೇಜ್ ಅಂತಲೇ ಕೊಡ್ಬೋದು. ಆ ಒಂದು ಕಾರಣಕ್ಕೆ
ಆಮೇಲೆ ಜವಾಬ್ದಾರಿಯಾಗಿರ್ಬೋದು, ಹೆಣ್ಮಕ್ಳಿಗೆ ಸೇಫ್ಟಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋಂಥದ್ದಕ್ಕೋಸ್ಕರ ನಮ್ಮ ಈ ಒಂದು ಬೆಂಗಳೂರಿನ ಆವರ್ತಕತನೆ ಈ ಒಂದು ವೆಬ್ ಸೀರೀಸ್ ನೋಡಬೇಕು ಅಂತ ಮೆಸೇಜ್ ಕೊಡ್ತಾರೆ. ನಿಮಗೆ ಬೆಂಗಳೂರಿನ ಆ ಒಂದು ಘಟನೆ, ಆ ಒಂದು ವೆಬ್ ಸೀರೀಸಲ್ಲಿ ನಿಮಗೆ ಮರೆಯಲಾಗದ ಒಂದು ಘಟನೆ ಜ್ಞಾಪಕ ಇದ್ದರೆ ಈ ಸಿನಿಮಾಗೆ ರಿಲೇಟೆಡ್ ಆಗಿ ಹೇಳ್ಬೋದು. ನಂದೇನಂದರೆ ಮೇಯ್ನ್ಲಿ ಚೇಸಿಂಗು, ಮುಗಿಸೋದು, ಓಡೋದು ಊರಿಗೆ. ಹಂಗಾಗಿದ್ರಿಂದ ನನಗೆ ಎಲ್ಲದೊಂಥರ ಮೆಮೊರಿನೇ. ಡಬ್ಬಿಂಗ್ ಟೈಮಲ್ಲೂ ಅಷ್ಟೇ ನಾನು ಫುಲ್ಲು ಅರ್ಜೆಂಟಲ್ಲಿ ಮಾಡಿ ಟ್ರೈನ್ ಮಿಸ್ ಮಾಡಿಕೊಂಡು ಮತ್ತು ಮಂಜು ಡ್ರಾಪ್ ಕೊಡ್ಸ್ಕೊಂಡು ಬಸ್ ಹತ್ಕೊಂಡು ಹಂಗೆಲ್ಲ ಹೋಗಿದೆ. ಸೊ ಓವರಾಲ್ ನಂಗೆ ಈ ವೆಬ್ ಸೀರೀಸ್ ಶೂಟೇ ಒಂಥರ ಫುಲ್ಲು. ಸೊ ಇವ್ರಿಗೆ ಬೆಂಗಳೂರಿನ ಆ ಒಂದು ಘಟನೆ, ನಿಮ್ಗೆ ಬೆಂಗಳೂರಿಂದ ಮಂಗಳೂರು ತನಕ ಒಂದು ಘಟನೆ ಸರ್, ನಾನು ಆಗಲೇ ಹೇಳಿದೆ ನಿಮಗೆ, ಈ ಕಡೆ ಮೀಡಿಯಾದಲ್ಲಿ ಒಂದು ಟೈಮಿಂಗ್ಸ್ ಅಂತ ಹೇಳ್ಬಿಟ್ಟು ಡೈರೆಕ್ಟು ಕರೆಸ್ಬಿಟ್ಟಿದ್ರು. ಫಸ್ಟ್ ಆಫ್ ಆಲ್ ನಿಮ್ಮ ಸೀನ್ಸ್ ಏನಿದೆಯೋ ಅದನ್ನೆಲ್ಲ ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು 2 ಸೀನ್ ಮರ್ತೋಗ್ಬಿಟ್ಟಿದ್ರು ಸರ್. ಹೌದು, ಆದ ನಂತರ ನಾನು ಡೆವಲಪ್ಮೆಂಟ್ ಏನೋ ಒಂದು ಇನ್ಸಿಡೆಂಟ್ ಆಗುತ್ತೆ, ಅದು ಮೇಜರ್ ಡೆವಲಪ್ಮೆಂಟು ನಮ್ಮ ಮೀಡಿಯಾಗಾಗಿರ್ಬೋದು ಅಥವಾ ಪ್ರೆಸೆಂಟ್ ನಡೀತಿರುವಂಥ ಒಂದಷ್ಟು ಇಶ್ಯೂಸ್ ಬಗ್ಗೆ ನಾನು ಕೆಲ್ಸಕ್ಕೆ ಹೋಗ್ಬಿಟ್ಟಿದ್ದೀನಿ. ಅಣ್ಣ ಆಮೇಲೆ ಫೋನ್ ಮಾಡ್ತಾರೆ, ಇನ್ನೊಂದು 2 ಸೀಟ್ ಬಾಕಿ ಇದೆ, ಈ ಕಡೆ ಇದು ಬಿಟ್ಟು ಬರಲ್ಲ, ಈ ಕಡೆ ಇದನ್ನ ನೋಡ್ಲಾ ಅಂತ ಹೇಳ್ಬಿಟ್ಟು ಕನ್ಫ್ಯೂಷನ್ ಆಗೋಯ್ತು. ಆಮೇಲೆ ಹಂಗೂ ಹಿಂಗೂ ಏನೋ ಬ್ಯಾಲೆನ್ಸ್ ಮಾಡಿಬಿಟ್ಟು ಮತ್ತೆ ಹೋಗ್ಬಿಟ್ಟು ಮತ್ತೆ ಶೂಟಿಂಗ್ ಕಂಪ್ಲೀಟ್ ಮಾಡಿ ಮತ್ತೆ ನೈಟ್ ಬಂತಿರುತ್ತೆ. ಅದೊಂದು ಮರ್ಯಾದಕ್ಕಾಗಲ್ಲ. ಒಂದು ಕಾಲ ಇತ್ತು, ಆವಾಗ ವಜ್ರಮುನಿಯವರಾಗಿರ್ಬೋದು, ತೂಗದೀಪ ಶ್ರೀನಿವಾಸ್ ಅವರಾಗಿರ್ಬೋದು, ಅವರು ಸಿನಿಮಾ ಶೂಟಿಂಗ್ ಮಾಡ್ತಾ ಇರಬೇಕಾದ್ರೆ ಯಾವುದೇ ಒಂದು ಹಳ್ಳಿಗೆ ಹೋದರೆ ಒಂದೊಂದ್ಸತಿ ಒಂದು ಕಾನ್ಫ್ಲಿಕ್ಟ್ ಆಗ್ಬಿಡೋದಂತೆ, ಜನ ಅಟ್ಟಿಸ್ಕೊಂಬಂದ್ಬಿಡೋದಂತೆ, ಕಳ್ಳರು ಅಂತ ಅಲ್ಲ. ಹಾಗೆ ಅಂದರೆ ಅಷ್ಟು ಅತ್ಯುತ್ತಮವಾಗಿ ನಟನೆ ಮಾಡ್ತಿದ್ರು ಅವರು ಅಂತ. ನೀವು ನಮ್ಮ ಸ್ಟುಡಿಯೋ ಒಳಗೆ ನಡ್ಕೊಂಬರ್ಬೇಕಾದ್ರೆ ಬಂದಿದ್ದು ಮಾತು ನನ್ನ ಮಕ್ಕಳು ಬಂದರು ಅಂತ. ಏನಿರ್ಬೋದು ಅಂದರೆ ಅಷ್ಟು ಚೆನ್ನಾಗಿ ನಟನೆ ಮಾಡಿದ್ದೀರಾ ಅಂತನಾ ಅಥವಾ ನೆಗೆಟಿವ್ ಶೇಡಲ್ಲೇ ಇದ್ದೀರಾ ಅಂತನಾ? ಇಲ್ಲ, ಕಾಂಪ್ಲಿಮೆಂಟ್ ಅಂತಲೇ ತೊಗೋಬೋದು, ಯಾಕೆಂದರೆ ಅಷ್ಟು ಚೆನ್ನಾಗಿ ಮಾಡಿರ್ಬೋದು, ಆದ್ದರಿಂದನೇ ಹೇಳಿರ್ಬೋದು. ಕ್ಯಾರೆಕ್ಟರ್ಗೆ ಕಾಂಪ್ಲಿಮೆಂಟ್ ಕೊಟ್ಟಿದ್ರೆ ಅನ್ಕೊಬೋದು. ಇವರಿಟ್ರು ಕಂಡು ನಾನು ಪೊಲೀಸ್ ಅದೇ ಗುರುವರು ಸ್ಕ್ರೀನಿಂಗ್ ಮಾಡಿದಾಗ ಒಬ್ಬರು ಸೀನಿಯರ್ ಆರ್ಟಿಸ್ಟ್ ಇದ್ರು, ಅವ್ರ ಹೆಸರು ರೀಕಾಲ್ ಮಾಡೋಕ್ಕಾಗ್ತಿಲ್ಲ. ಅವರು ಫುಲ್ ಮುಗಿದ ತಕ್ಷಣ ಸ್ಕ್ರೀನಿಂಗು ನನಗೆ ಮತ್ತು ದೀಪಕ್ ಅವ್ರಿಗೆ ನಿಮ್ಮನ್ನು ನೋಡಿದಾಗ ಶೂಟ್ ಮಾಡಬೇಕು ಅನಿಸ್ತಿದೆ ಅಂತ ಅಂದ್ಬಿಟ್ರು. ಸೊ ಅಲ್ಲಿಗೆ ನಾವು ಜಸ್ಟಿಸ್ ಮಾಡಿದ್ವಿ ಆ ಕ್ಯಾರೆಕ್ಟ್ರಿಗೆ ಅಂತ ನಂಗೆ ಅನ್ಸುತ್ತೆ. ಇಲ್ಲಿ ತನಕ ಬಂದು ನಮ್ಮ ಒಂದು ಅನ್ನದಾತ ಸುಖೀಭವ ಕಾರ್ಯಕ್ರಮದ ವೀಕ್ಷಕರಿಗೆ ನಿಮ್ಮ ಒಂದು ವೆಬ್ ಸೀರೀಸ್ನ ಅನುಭವನ ಹಂಚ್ಕೊಂಡ್ರಿ, ಯಾಕೆ ಅವ್ರು ನೋಡಬೇಕು ಅಂತ, ಮತ್ತು ನೀವು ಮಾಡಿದಂಥ ಕ್ಯಾರೆಕ್ಟರ್ಗಳು ಹೇಗಿತ್ತು ಅಂತ, ಜೊತೆಗೆ ನಿಮ್ಮ ಅನುಭವಗಳನ್ನ ಅಂದರೆ ಅದರಲ್ಲಿ ನಡೆದಿದ್ದಂಥ ಪ್ಲಸ್ಸು ಮೈನಸ್ ಎಲ್ಲ ಮಾತಾಡಿದ್ರಿ. ಈಗ ವೀಕ್ಷಕರಿಗೆ ನೀವೇನಾದರೂ ಹೇಳಬೇಕು ಅನ್ನಂಗಿದ್ರೆ ಹೇಳ್ಬೋದು. ಕನ್ನಡದಲ್ಲಿ ಸಿನಿಮಾಗಳು ಬರೋದು ಕಷ್ಟ ಅಂತ ತುಂಬ ಜನ ಹೇಳ್ತಾ ಇದ್ದೀರಾ. ಬಂದಾಗ ಪ್ಲೀಸ್ ಸಪೋರ್ಟ್ ಮಾಡಿ. ಆ್ಯಂಡ್ ಕನ್ನಡ ಆಡಿಯನ್ಸ್ ಮೂವಿ ನೋಡಲ್ಲ ಅಂತಲ್ಲ ಸರ್, ನನ್ನ ಫ್ರೆಂಡ್ಸು ವಾರಕ್ಕೆ 1-2 ಸಿನಿಮಾಗಳು ನೋಡ್ತಾರೆ, ಬಟ್ ಕನ್ನಡ ಸಿನಿಮಾಗಳು ನೋಡ್ತಿಲ್ಲ ಅಷ್ಟೇ. ಸೊ ಕನ್ನಡ ಸಿನಿಮಾಗಳನ್ನ ಬರೋ ಅಂಥವು ಅದು ಚೆನ್ನಾಗಿಲ್ಲ, ಇದು ಚೆನ್ನಾಗಿಲ್ಲ ಅಂತ ನಾವು ಇವೆಲ್ಲ ತಂದು ಕೊಡ್ತಾ ಇದ್ದೀರಿ, ಅದು ಡೈರೆಕ್ಟ್ ಫೋನ್ಗೆ ಕೊಡ್ತಾ ಇದ್ದೀರಿ. ಸೊ ಒಂದು ಹೊಸ ತಂಡ, ಹೊಸ ಪ್ರಯತ್ನ, ಒಂದು ಒಳ್ಳೆ ಮೆಸೇಜ್ ಕೊಡ್ತಾ ಇದ್ದೀವಿ. ಆ್ಯಂಡ್ ನೀವು ನಮ್ಮ ಕನ್ನಡ ಫಿಲ್ಮ್ಸಲ್ಲಿ ಯೂಟ್ಯೂಬ್ ಚಾನಲಲ್ಲಿ ಟ್ರೇಲರ್ ನೋಡ್ಬೋದು, ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಖಂಡಿತವಾಗ್ಲೂ ದಯವಿಟ್ಟು ಒಂದು ರಿಕ್ವೆಸ್ಟು, ಈ ಹೊಸ ತಂಡಗಳಿಗೆಲ್ಲ ಏನು ಪ್ರಯತ್ನ ಮಾಡ್ತಿದ್ದೀವಿ ಎಲ್ಲರಿಗೂ ನೀವು ಸಪೋರ್ಟ್ ಮಾಡಬೇಕು, ವಾಚ್ ಮಾಡಬೇಕು, ಶೇರ್ ಮಾಡಬೇಕು. ಸ್ಯಾಂಡಲ್ವುಡ್ಡಲ್ಲಿ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳಿಗೆ ಬರ ಇದೆ ಅಂತ ಹೇಳ್ಬಿಟ್ಟು ಮೊದಲಿಂದನೂ ಕೂಡ ಕೂಗ್ ಬರ್ತಾ ಇದೆ. ಅದರ್ ಫಿಲ್ಮ್ಸ್ ಇಂಡಸ್ಟ್ರಿಯಲ್ಲೆಲ್ಲನೂ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಬರ್ತಿದೆ ಅಂತ ಹೇಳ್ಬಿಟ್ಟು. ಬಟ್ ಏನಂತಂದರೆ ಒಂದು ಹೊಸಬರ ತಂಡ ಒಂದೊಳ್ಳೆ ಕಂಟೆಂಟ್ ಹಾಗೆಯೇ ಒಂದು ಮೆಸೇಜ್ ಓರಿಯೆಂಟೆಡ್ ವೆಬ್ ಸೀರೀಸನ್ನು ಹೊತ್ತು ತರ್ತಾ ಇದ್ದೀವಿ. ಹಾಗೆಯೇ ಈ ಒಂದು ಅವಕಾಶವನ್ನು ನಾವು ಇಲ್ಲಿ 3 ಜನ ನಿಮ್ಮ ಹತ್ರ ಮಾತಾಡ್ತಿದ್ದೀವಿ ಅಂತಂದರೆ ಅದಕ್ಕೆ ಕಾರಣ ಬಿಕಾಸ್ ಯಾಕೆಂತಂದರೆ ಎಲ್ಲೋ ಒಂದು ಕಡೆ ಪರಿಚಯ ಆಗಿರ್ತೀವಿ, ನಮ್ಮನ್ನು ತಲೆಯಲ್ಲಿ ಇಟ್ಕೊಂಡು ಅಥವಾ ಅವರ ಕ್ಯಾರೆಕ್ಟರ್ಗೆ ನಾವು ಸೂಕ್ತವಾಗಿದ್ದೀವೋ ಗೊತ್ತಿಲ್ಲ, ಅವ್ರು ನಮ್ಮ ಚಾನ್ಸ್ ಕೊಟ್ಟಿರೋದ್ರಿಂದ ನೀವು ಕೂಡ ನಮ್ಮನ್ನು ಇಂಟರ್ವ್ಯೂ ಮಾಡ್ತಿರೋದ್ರಿಂದ ಇನ್ನೊಂದಷ್ಟು ಜನಕ್ಕೆ ರೀಚ್ ಆಗೋದಕ್ಕೆ ಹೆಲ್ಪ್ ಆಗ್ತಾ ಇದೆ. ಸೊ ದಯವಿಟ್ಟು ಹೊಸಬರ ತಂಡಕ್ಕೆ ಸಪೋರ್ಟ್ ಮಾಡಿದಾಗ ಮತ್ತಷ್ಟು ಟ್ಯಾಲೆಂಟ್ಸ್ ಹೊರಗಡೆ ಬರುತ್ತೆ. ಸೊ ಒಂದೊಳ್ಳೆ ಮೆಸೇಜ್ ಓರಿಯೆಂಟೆಡ್ ಹಾಗೆಯೇ ಕಂಟೆಂಟ್ ಓರಿಯೆಂಟೆಡ್ ವೆಬ್ ಸೀರೀಸ್ ಮೂಲಕ ಬರ್ತಾ ಇದ್ದೀವಿ. ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮನೋಹರ್ ಅವರೇ, ರೋಹಿತ್ ಅವರೇ ಹಾಗೂ ಮಂಜುನಾಥ್ ಅವರೇ, ನಮ್ಮ ಸ್ಟುಡಿಯೋಗೆ ಬಂದು ಅನ್ನದಾತ ಸುಖೀಭವ ಕಾರ್ಯಕ್ರಮದಲ್ಲಿ ನಿಮ್ಮ ಅನಿಸಿಕೆಗಳನ್ನ ಹಂಚ್ಕೊಂಡಿದ್ದಕ್ಕೆ ತಮಗೆ ಅನಂತ ಧನ್ಯವಾದಗಳು ಹೇಳ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಇಲ್ಲಿ ತನಕ ನಮ್ಮನ್ನೆಲ್ಲ ಇಡೀ ತಂಡಕ್ಕೆ ಒಂದು ಹುಮ್ಮಸ್ಸನ್ನು ಬಿಟ್ಟಿದ್ರ. ಬಿಕಾಸ್ ಯಾಕೆಂತಂದರೆ ಈಗಿನ ಕಾಲದಲ್ಲಿ ಹೊಸಬರಿಗೆ ಸಪೋರ್ಟ್ ಮಾಡೋದೇ ಇಲ್ಲ. ಬಿಕಾಸ್ ಯಾಕೆಂತಂದರೆ ಒಂದಷ್ಟು ಸೋಷಿಯಲ್ ಮೀಡಿಯಾ ಜಮಾನ ಆಗಿರೋದ್ರಿಂದ ಎಲ್ಲರೂ ಕೂಡ ಶೇರ್ ಮಾಡ್ಕೊಳ್ಳೋದು ಅದರಲ್ಲೇ ನೋಡ್ತಾ ಇರ್ತಾರೆ. ಬಟ್ ಏನೋ ಒಂದು ಹೊಸತನವನ್ನು ಇಟ್ಕೊಂಡು ಒಂದು ಹೊಸಬ್ರ ತಂಡ ಏನೋ ಒಂದು ಕಮಾಂಡ್ ಮಾಡೋದಕ್ಕೆ ಹೊರಟಿದೆ ಅಂತಂದಾಗ ಈ ಥರ ಇಂಟರ್ವ್ಯೂಸ್ ಮಾಡಿದಾಗ ಏನಾಗುತ್ತೆ ಅಂತಂದರೆ ಸೊ 4 ಜನಕ್ಕೆ ರೀಚ್ ಆಗ್ತೀವಿ. ಸೊ ಥ್ಯಾಂಕ್ ಯು ಅನ್ನದಾತ ಸುಖೀಭವ ತಂಡಕ್ಕೆ, ಇಡೀ ತಂಡಕ್ಕೆ ನಮ್ಮ ಟೀಮ್ ಕಡೆಯಿಂದ ಒಳ್ಳೆಯದಾಗಲಿ. ಆ್ಯಂಡ್ ನಮ್ಮ ತಂಡದ ಕಡೆಯಿಂದ ನಿಮಗೆ ತುಂಬ ಧನ್ಯವಾದಗಳನ್ನು ಹೇಳ್ತೀವಿ. ಮತ್ತಷ್ಟು ಜನರಿಗೆ ರೀಚ್ ಆಗಲಿ. ಯಾರೆಲ್ಲ ಅನ್ನದಾತ ಸುಖೀಭವ ಈ ಚಾನಲ್ನ ನೋಡ್ತಾ ಇದ್ರು ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡಿ. ಥ್ಯಾಂಕ್ ಯು.